ಆತ್ಮೀಯ ಮುದ್ದು ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಮಕ್ಕಳೇ, ಹಾಗಾದರೆ ನಾನು ಇವತ್ತು ನಿಮ್ಗೆ 11ನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಾಕತ್ತೀನಿ. ಈಗಾಗಲೇ ನಾನು 3 ಅಥವಾ 4 ಗಂಟೆ ಸುಮಾರಾಗಿ 10ನೇ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀನಿ. ಇಷ್ಟನ್ನು ಬಿಡಿಸ್ಕೊಂಡು ನೀವು ಎಕ್ಸಾಮ್ಗೆ ಹೋಗಿದ್ದೆ ಆದ್ರೆ ನಿಮಗೆ ಎಕ್ಸಾಮ್ ಬಹಳಷ್ಟು ಈಜಿ ಆಗತ್ತೆ. ಏನೇನು ಬರಬೇಕು ಅಂತಕ್ಕಂಥದ್ದು, ಆಮೇಲೆ ಎಕ್ಸಾಮ್ಗೆ ನೀವು ಏನೇನು ತಗೊಂಡು ಹೋಗಬೇಕು ಅನ್ನೋದನ್ನು ರಿಮೈಂಡ್ ಮಾಡ್ತೀನಿ. ಹಾಲ್ ಟಿಕೆಟನ್ನು ಒಯ್ಯಿರಿ ಮಕ್ಕಳೇ, ಮರಿಬೇಡ್ರಿ. ಜೊತೆಗೆ ಒಂದು ಬಾಲ್ ಪಾಯಿಂಟ್ ಪೆನ್ನು ಮತ್ತು ಅಥವಾ ಬ್ಲೂ ಇಂಕ್, ಎರಡರಾಗ ಯಾವುದೇ ಒಂದು ಬ್ಲೂ ಆರ್ ಬ್ಲ್ಯಾಕ್ ಯಾವ್ದಾರ ತೊಗೊಂಡು ಹೋಗ್ಬೇಕು. ಆಮೇಲೆ ಏನಪ್ಪ ಅಂದ್ರೆ ಒಂದು ಪ್ಯಾಡ್, ಇಷ್ಟು ಬಿಟ್ಟರೆ ಮತ್ತೇನು ಒಯ್ಯಕ್ಕೆ ಹೋಗ್ಬೇಡ್ರಿ, ಗಾಬರಿ ಆಗಬೇಡ್ರಿ. ಆಮೇಲೆ ಎಕ್ಸಾಮನ್ನು ಬಿಡಿಸೋದು ಹೇಗೆ, ಎಕ್ಸಾಮನ್ನು ಬಿಡಿಸ್ಬೇಕಾದ್ರೆ ನೀವು ದಯವಿಟ್ಟು ಕೂಡ ಬಂದ ಪ್ರಶ್ನೆಗಳಿಗೆ ಮೊದಲನೇ ರೌಂಡ್ನಲ್ಲಿ ಟಿಕ್ ಹಾಕಿಬಿಡ್ರಿ. ಮೊದಲನೇ ರೌಂಡ್ನಲ್ಲಿ ಬಂದ ಪ್ರಶ್ನೆಗಳಿಗೆ ಎಲ್ಲ ಒಂದು ಟಿಕ್ ಹಾಕೋದು ಬರ್ರಿ. ಎರಡನೇ ರೌಂಡ್ನಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಇರ್ತಕ್ಕಂತಹ ಪ್ರಶ್ನೆಗಳು ಹಿಡ್ಕೊಂಡು ಟಿಕ್ ಹಾಕೋದು ಬರ್ರಿ. ಲಾಸ್ಟ್ನೇದು ಇನ್ನೇನು ಒಂದು 20 ನಿಮಿಷ ಬೆಲ್ ಉಳಿದಿರತ್ತ ಅನ್ನೋ ಟೈಮ್ನಲ್ಲಿ ನಿಮಗೆ ಬರಲಿ ಬಿಡಲಿ ಅವುಗಳನ್ನ ಟಚ್ ಮಾಡಿ ಬರ್ರಿ, ಹಂಗೆ ಬಿಡಕ್ಕೆ ಹೋಗ್ಬೇಡ್ರಿ. ಇಷ್ಟು ಮೆಥಡನ್ನು ಮಾಡಿ 5 ನಿಮಿಷ ಇರ್ತಾ ನೋಡಿಕೊಂಡು ಯಾವುದಾದ್ರೂ ಖಾಲಿ ಇದೆಯಾ, ಯಾಕಂದರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಯಾವುದಾದ್ರೂ ಖಾಲಿ ಬಿಟ್ಟಿದ್ದೀನಾ ಅಂತಕ್ಕಂಥದ್ದನ್ನು 5 ನಿಮಿಷ ಇರ್ತಾನೆ ಚೆಕ್ ಮಾಡಿಕೊಂಡು ನೀವು ನಿಧಾನಕ್ಕೆ ನೋಡಿದ್ದೆ ಆಗಿದ್ರೆ ನಿಜವಾಗ್ಲೂ ಕೂಡ ಒಂದೊಂದು ಬಿಟ್ಟಿರ್ತೀರಿ, ಮರ್ತಿರ್ತೀರಿ, ಅವುಗಳನ್ನ ನೀವು ಮರಿಲಾರ್ದೇ ಟಿಕ್ ಹಾಕಿ ಬರ್ರಿ. ಯಾಕಂದರೆ ನಿಮ್ಗೆ ಅದು ಮಾರ್ಕ್ಸ್ ಬರಬಹುದು, ಯಾಕಂದ್ರೆ ನಿಮ್ಮ ಸ್ಟಾರ್ ಆಗಿರುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಒಂದೊಂದು ಮಾರ್ಕ್ಸ್ನಲ್ಲಿ ಮೊರಾರ್ಜಿ ಫೇಲ್ ಆಗೋ ಸಂಭವ ಇರ್ತಾವೆ. ಹಾಗಾಗಿ ಏನಪ್ಪ ಅಂದ್ರೆ ನೀವು ದಯವಿಟ್ಟು ಕೂಡ ಯಾವ ಒಂದು ಇದನ್ನು ಬ್ಲ್ಯಾಂಕ್ಸನ್ನು ಬಿಟ್ಟು ಬರಬೇಡ್ರಿ, ಎಲ್ಲವನ್ನೂ ತುಂಬಿ ಬರ್ರಿ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ತುಂಬೋದನ್ನು ಕಲೀರಿ. ನಾನು ಈಗಾಗಲೇ ಹೇಳಿದ್ದೀನಿ ಎಷ್ಟೋ ಬಾರಿ. ನೋಡಿರಿ, ಇದನ್ನು ನೀವು ಒಂದು ವೇಳೆ ABCD ಅದ, ಇದು ಸರಿಯಾಗಿ ಗುರ್ತು ಮಾಡೋದು. ಓಕೆ, ಬಿಯನ್ನು ಸಂಪೂರ್ಣವಾಗಿ, ಈ ಮೆಥಡು ಕೂಡ ಸರಿಯಾಗಿ ಅಲ್ಲ, ಈ ಮೆಥಡ್ ಹಿಂಗೆ ಟಿಕ್ ಮಾಡೋದು ಸರಿಯಾಗಿ ಮೆಥಡ್ ಅಲ್ಲ, ಈ ಮೆಥಡು ಕೂಡ ಟಿಕ್ ಮಾಡೋದು ಸರಿಯಾದ ಮೆಥಡ್ ಅಲ್ಲ. ಸಂಪೂರ್ಣವಾಗಿರ್ತಕ್ಕಂಥ ಮೆಥಡ್ ಯಾವುದು ಅಂದರೆ, ಆವರಣದಲ್ಲಿ ನಿಮ್ಮದು ಆಪ್ಷನ್ಸ್ B ಇತ್ತಂದ್ರೆ ನೋಡಿರಿ, ಸರಿಯಾದ ಉತ್ತರಕ್ಕೆ ಸೇಡ್ ಮಾಡೋ ವಿಧಾನಕ್ಕೆ ಒಂದು ಉದಾಹರಣೆ ಅಂತಂದ್ರೆ, ಎರಡನೇ ಪ್ರಶ್ನೆಗೆ B ಸರಿ ಉತ್ತರ ಇದ್ದಲ್ಲಿ ಸೇಡ್ ಹಿಂಗೆ ಮಾಡಬೇಕು. B ಸರಿಯಾದಲ್ಲ, B ಅಷ್ಟೇ ಚೆಂದಾಗಿ ಅದನ್ನು ಸೇಡ್ ಮಾಡಿ ಬರಬೇಕು. ಆಮೇಲೆ ಚಿತ್ಕಾಟ್ ಹೊಡಿದು, ಆಮೇಲೆ ಕಾಟಗಳು ಹೊಡಿಬಾರ್ದು, ಹರಿದಂಗೆ ಮಡಚಬಾರ್ದು, ಇವೆಲ್ಲನೂ ಕೂಡ ಏನಪ್ಪ ಅಂದರೆ ನೀವು ಸರಿಯಾಗಿ ನೋಡಬೇಕು. ಇದನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡು ಪೇಪರ್ ಬರಬೇಕು. ಓಕೆ, ಇನ್ನು ನೆಕ್ಸ್ಟ್ ಏನಂದ್ರೆ OMR ಶೀಟ್ನಲ್ಲಿ ಚಿತ್ತು ಕಾಟನ್ನು ಮಾಡಬಾರ್ದು. ಆಮೇಲೆ OMR ಶೀಟ್ನಲ್ಲಿ ಮಾಹಿತಿಯನ್ನು ಏನದ ಅದನ್ನು ಕರೆಕ್ಟಾಗಿ ತುಂಬಬೇಕು. ಮಾಹಿತಿಯನ್ನು ನಿಮಗೇನದಲ್ಲ ಅದನ್ನು OMR ಶೀಟ್ನಲ್ಲಿ ತಪ್ಪದೆ ಮಾಹಿತಿಯನ್ನು ತುಂಬಿ ಮಕ್ಕಳೇ ಅಂತಕ್ಕಂಥದ್ದನ್ನು ನಾನು ಹಾರೈಸ್ತಾ ನಿಮ್ಮ ಎಕ್ಸಾಮ್ ಚಲೋ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿ 11ನೇ ಪ್ರಶ್ನೆ ಪತ್ರಿಕೆನ ಸ್ವಲ್ಪ ಬಿಡಿಸಿ ನಾನು ನಿಮಗೆ ಆಮೇಲೆ ಒಂದೆರಡು ಮಾತನ್ನು ಮಾತಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಎಕ್ಸಾಮ್ನಲ್ಲಿ ಏನೇನು ಮಾಡಬೇಕು, ಯಾವ ಟ್ರಿಕ್ಸನ್ನು ಬಳಸಬೇಕು, ಏನು ಅಂತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಈಗ ಕನ್ನಡ ಬರ್ರಿ ಮಕ್ಕಳೇ, ಕನ್ನಡವನ್ನು ನೋಡೋಣ. ಇವುಗಳಲ್ಲಿ ಅರ್ಥಗರ್ಭಿತ ವಾಕ್ಯ ಯಾವುದು ಅಂತ ಕೇಳ್ತಾನೆ. ಹಾಗಾಗಿ ಹಾವು ಹುಡುಗನಿಗೆ ಕಚ್ಚಿತು ಅಂತಕ್ಕಂಥದ್ದು. ಪರಿಶೀಲಿಸು ಪದದ ಅರ್ಥ ಏನಂತ ಕೇಳಿದ್ರೆ ಹುಡುಕುವುದು ಅಂತ. ಪೂಜ್ಯಶ್ರೀ ಸಂಬೋಧನೆಯನ್ನು ಬಳಸುವುದು ಯಾವಾಗ ಅಂತ ಕೇಳಿದ್ರೆ ತಂದೆಯವರಿಗೆ. ಪೂಜ್ಯಶ್ರೀ ಯಾರಿಗೆ ಬಳಸ್ತೀವಿ ಅಂತಂದ್ರೆ ತಂದೆಯವರಿಗೆ ಅಂತ. ನೋಡ್ರಿ, ಈ ಕೆಳಗಿನ ಪದ ಬಿಡಿಸಿರಿ. ಹುಟ್ಟುವಾಗ ಕೆಂಪು, ಏರಿದಾಗ ನೆತ್ತಿ ಕೆಂಡ, ಇಳಿದಾಗ ಹೂವಿನ ಕುಂಡ. ನಾನು ಯಾರು ಅಂತಕ್ಕಂಥದ್ದನ್ನು ಕೇಳಿದಾಗ ನಿಮ್ಗೆ ಗೊತ್ತದ ಸೂರ್ಯ ಅಂತ. ಇನ್ನು 5ರಿಂದ 7ರವರೆಗಿನ ಪ್ರಶ್ನೆಗಳಿಗೆ ಪ್ಯಾರಾ ಕೊಟ್ಟಿದ್ದಾನ, ಸರಿಯಾಗಿ ಪ್ಯಾರಾವನ್ನು ಓದ್ಕೊಳ್ರಿ, ನಿಮಗೆ ಸಂಪೂರ್ಣವಾಗಿ ಅದು ಅರ್ಥ ಆಗತ್ತೆ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳ್ಬೋದು. ನೀವು ಇಲ್ಲಿ ಟ್ರಿಕ್ಸನ್ನು ಏನು ಬಳಸಬೇಕು ಅಂತಂದ್ರೆ ಸ್ವಲ್ಪ ಸರಿಯಾಗಿ ಅರ್ಥೈಸ್ಕೊಬೇಕು ಓದ್ಕೊಂಡು. ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಕೃಷಿಕ 1892 ಧಾರವಾಡದಲ್ಲಿ ಸಾಧನಕೇರಿಯಲ್ಲಿ ಜನಿಸ್ತಾರೆ. ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಾರೆ ಪ್ರಾಧ್ಯಾಪಕರಾಗಿ. ಧಾರವಾಡದ ನಾನೂಲಿ ಕೇಂದ್ರದ ಸಲಹೆಗಾರಿ, ಬಾನುಲಿ ಆಗಬೇಕದು ನಾನೂಲಿ ಆಗ್ಯದ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರ ಸೇವೆಯನ್ನು ಸಲ್ಲಿಸ್ತಾರೆ. ಕನ್ನಡ ನವೋದಯ ಸಾಹಿತ್ಯದ ಪ್ರಥಮ ಕವಿಗಳಲ್ಲಿ ಒಬ್ಬರಾದ ಇವರು ಗರಿ, ನಾಕುತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೇಲಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ.
ಇವರ 4 ತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. 4 ತಂತಿ ಅಂತಕ್ಕಂಥ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಕೂಡ ಭಾಜನರಾಗ್ಯಾರ ಅಂತ ನಾವಿಲ್ಲಿ ಹೇಳ್ಬೋದು. ಇದನ್ನು ಓದ್ಕೊಂಡಾಗ ನಿಮ್ಗೆ ಆರಾಮಾಗಿ ಏನಪ್ಪ ಅಂತಂದ್ರೆ, ಒಂದು ನಾವು ಓದುವಾಗ ಒಂದು ಸಸ್ಪೆನ್ಷನನ್ನು ಒಯ್ಯಬೇಕು. ಅಲ್ಲಿ ಏನು ನಮಗೆ ಹೆಸರು, ಇಸ್ವಿ, ಆಮೇಲೆ ವ್ಯಕ್ತಿಗಳ ಹೆಸರು ಇವುಗಳು ಬಂದು ಅಂದರೆ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯ ನಾಮ ಯಾವುದು ಅಂತ ಕೇಳಿದ್ರೆ ದ ರಾ ಬೇಂದ್ರೆ ಅಂತ. ಸರಿಯಾಗಿ ನೋಡ್ಕೊಳ್ರಿ, ಇದನ್ನು ಮನನ ಮಾಡಿಕೊಡ್ರಿ ಮಕ್ಕಳೇ. ಬನ್ನಿ ಹಾಗಾದರೆ ನೆಕ್ಸ್ಟ್ ನೋಡೋಣ. ದ ರಾ ಬೇಂದ್ರೆ ಅವರು ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ ಸ್ಥಳ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಧಾರವಾಡ. ದ ರಾ ಬೇಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ಕೃತಿ ಯಾವುದು ಅಂತ ಕೇಳಿದ್ರೆ 4 ತಂತಿ ಅಂತ. ಇವುಗಳಲ್ಲಿ ದೀರ್ಘ ಸ್ವರಗಳು ಯಾವ್ಯಾವು ಅಂತ ಕೇಳಿದ್ರೆ ಆಪ್ಷನ್ ಸಿ ಆ, ಈ, ಉ, ಎ, ಓ. ನಾವೆಲ್ಲರೂ ಒಂದೇ ಭಾವನೆ ಇರಬೇಕು. ಈ ವಾಕ್ಯದಲ್ಲಿ ಅಡಿಗೆರೆ ಹೇಳಿದ ಪದದ ರಚನೆಗಳನ್ನು ಬಿಡಿಸಿ ಬರೆಯುವ ಸರಿಯಾದ ಕ್ರಮ ಅಂತಂದ್ರೆ ಆಪ್ಷನ್ ಎ. ನನ್ನ ಮನೆಯಲ್ಲಿ ಛತ್ರಿ ಇದೆ. ಈ ವಾಕ್ಯದಲ್ಲಿರೋ ಬಹುರೂಪವನ್ನು ಬರೆದಾಗ ಇದನ್ನ ಹೆಂಗೆ ಬರೀತೀರಿ ಬಹುವಚನ ರೂಪದಲ್ಲಿ ಅಂದರೆ ನಮ್ಮ ಮನೆಗಳಲ್ಲಿ ಛತ್ರಿ ಇವೆ ಅಂತ ಬರಿಬೇಕು. ಬನ್ನಿ ಮಕ್ಕಳೇ, ಹಾಗಾದರೆ ಮುಂದಿನ ಸ್ವಲ್ಪ ನೋಡೋಣ. ಕನಕದಾಸರು ಪ್ರಸಿದ್ಧ ಕೀರ್ತನಕಾರರೆಂದು ಹೆಸರುವಾಸಿಯಾಗಿದ್ದಾರೆ. ಈ ವಾಕ್ಯದಲ್ಲಿ ಅಂಕಿತ ನಾಮ ಯಾವುದು ಅಂತ ಕೇಳಿದಾರೆ. ಹಾಗಾಗಿ ಏನಾಗತ್ತಂದ್ರೆ ಆಪ್ಷನ್ ಡಿ ಕನಕದಾಸ ಅಂತ. ಯುಗಾದಿ ಹಬ್ಬಕ್ಕೆ ಅಪ್ಪ ನನಗೆ ಒಂದು ಆದರ್ಶನಿಗೆ ಬಣ್ಣದ ಅಂಗಿ ತರುತ್ತಾರೆ. ಈ ವಾಕ್ಯದಲ್ಲಿರ್ತಕ್ಕಂಥ ಕಾಲ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗಿಬಿಡುತ್ತೆ. ಆಪ್ಷನ್ ಸಿ ವರ್ತಮಾನ ತರುತ್ತಾರೆ ಅಂತ. ವಾಕ್ಯದಲ್ಲಿ ಕ್ರಿಯಾಪದದಲ್ಲಿ ಬತ್ತಂದ್ರೆ ಅದನ್ನು ವರ್ತಮಾನ ಕಾಲ ಅಂತ ಹಾಕಿ ಬನ್ನಿ ಮಕ್ಕಳೇ. ಈ ಪದವನ್ನು ಬಿಡಿಸಿ ಬರೆದಾಗ ಆದೇಶ ಸಂಧಿ ಏರ್ಪಡುತ್ತದೆ ಅಂತ ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ಸ್ ಮಳೆ ಪ್ಲಸ್ ಕಾಲ ಮಳೆಗಾಲ. ಕ ಚತಪಗಳಿಗೆ ಗದಬಗಳು ಆದೇಶವಾಗಿರೋದನ್ನು ನಾವು ಮಳೆಗಾಲ ಅಥವಾ ಆದೇಶ ಸಂಧಿ ಅಂತ ಕರಿತೀವಿ. ಧಾತುವಿಗೆ ಸಂಬಂಧಿಸಿದಂತೆ ಅವಳು ಹಾಡುತ್ತಾಳೆ ಎಂಬುದು ಇದೇನಾಗತ್ತಪ್ಪ ಅಂದ್ರೆ ಆಪ್ಷನ್ ಸಿ ಪ್ರಥಮ. ಅವಳು ಅಂತ ಬರ್ತಾಳಲ್ಲ ಅಲ್ಲಿ ಪ್ರಥಮ ಬರುತ್ತೆ. ಕಮಲ ಶಾಲೆಗೆ ಹೋಗುತ್ತಾಳೆ. ಈ ವಾಕ್ಯದಲ್ಲಿ ಭೂತಕಾಲ ಬರೆದಾಗ ಹೇಗಾಗತ್ತ ಅಂತಕ್ಕಂಥದ್ದು ಕೇಳಿದ್ರೆ ಆಪ್ಷನ್ ಸಿ ಕಮಲ ಶಾಲೆಗೆ ಹೋಗಿದ್ದಳು ಅಂತ. ಓಕೆ, ಭೂತಕಾಲ ಬರೆದಾಗ ಕ್ರಿಯಾಪದದಲ್ಲಿ ಬರಂಗ ನೋಡ್ಕೋಬೇಕು. ರಕ್ಷಿತಾ ಈ ಪ್ರಶ್ನೆಯನ್ನು ಓದು ಎಂದು ಗುರುಗಳು ಹೇಳಿದರು. ಈ ವಾಕ್ಯದಲ್ಲಿರುವ ಸಂಯುಕ್ತಾಕ್ಷರ ಅಥವಾ ಒತ್ತಾಕ್ಷರ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ ತಿ ಅಂತ ಹೇಳ್ಬೋದು. ಓಕೆ, ಬನ್ನಿ ಮಕ್ಕಳೇ, ಹಾಗಾದರೆ ಒಂದಿಷ್ಟು ನೋಡೋಣ ಕ್ವಶನ್ಗಳನ್ನ. ಧರಣಿ, ಭೂಮಿ, ಇಳೆ ಈ ಪದಗಳಿಗೆ ಹೊಂದಿರುವ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದಾಗ ಆಪ್ಷನ್ ಡಿ ಪೃಥ್ವಿ ಅಂತ. ಕೊಟ್ಟಿರುವ ಚೌಕದ ಖಾಲಿ ಜಾಗದಲ್ಲಿ ಬರಬೇಕಾದ ಅಕ್ಷರಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಅಂತೇಳಿ ಹೇಳ್ಬೋದು. ಓಕೆ, ರಾಧಾಳು ತನ್ನ ಮಗುವಿಗೆ ಹೊಸ ಬಟ್ಟೆ ತೊಡಿಸಿ ಸಂತೋಷಪಟ್ಟಳು. ಈ ವಾಕ್ಯದಲ್ಲಿ ಮಗುವಿಗೆ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದಾಗ ಆಪ್ಷನ್ ಸಿ ಇಸ್ ಕರೆಕ್ಟ್ ಗೆ ಅಂತ. ಮಗುವಿಗೆ ವಿಭಕ್ತಿ ಪ್ರತ್ಯಯ ಯಾವುದು? ಗೆ. ಉನ್ನತಿ ಪದಕ್ಕೆ ವಿರುದ್ಧ ಪದ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಅವನತಿ ಅಂತ. ಹಾಗಾಗಿ ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ಕೊಡ್ರಿ ಅಂತಕ್ಕಂಥದ್ದನ್ನು. ಇಲ್ಲಿ ಪ್ಯಾರಾ ಇದೆ, ಬನ್ನಿ ಮಕ್ಕಳೇ ಪ್ಯಾರನ್ನು ಸ್ವಲ್ಪ ಓದೋಣ. ದಿಸ್ ವಾಸ್ ವಾಟ್ ಹ್ಯಾಡ್ ಹ್ಯಾಪನ್ಡ್. ಇಲ್ಲಿ ಏನಾಯಿತು ಅಂತ. ದ ಬಾಸ್ ಹೂ ಗ್ರಾಂಟೆಡ್ ದ ಸೈಂಟಿಸ್ಟ್ ಪರ್ಮಿಷನ್. ಅಲ್ಲಿ ಬಾಸ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ವಿಜ್ಞಾನಿಗೆ ಪರ್ಮಿಷನನ್ನು ಕೊಟ್ಟಿರ್ತಾರೆ. ಸಾ ಹಿಮ್ ವರ್ಕಿಂಗ್ ನೋಡ್ರಿ ಸೀರಿಯಸ್ಲಿ ಅಟ್ 5 in the evening. ಸಂಜೆ ನೋಡ್ತಾರ. ಯಾಕೆ ಆ ವಿಜ್ಞಾನಿ ಯಾಕೆ ಮಕ್ಕಳನ್ನ ಕರ್ಕೊಂಡು ವಿಜ್ಞಾನ ಪ್ರದರ್ಶನಕ್ಕೆ ಹೋಗ್ತಂದಿದ್ದು, ಯಾಕೆ ಹೋಗಲಿಲ್ಲ ಅಂತ ತಿಳ್ಕೊಂಡು ಬಾಸ್ ಆಗಿರ್ತಕ್ಕಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ನೋಡಿದಾಗ ಆ ವಿಜ್ಞಾನಿ ಮೈ ಮರೆತು ಕೆಲಸದಲ್ಲಿ ತೊಡಗಿದಾಗ ಅವ್ರೇನು ಮಾಡ್ತಾರೆ ಅಂದರೆ ಹಿ ಬಾಟ್ ಟು ಹಿಮ್ಸೆಲ್ಫ್, ತಾವೇ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರ. ದಿಸ್ ಪರ್ಸನ್ ವಿಲ್ ನಾಟ್ ಲೀವ್ ಬಟ್ ಹಿ ಹ್ಯಾಸ್ ಪ್ರಾಮಿಸ್ಡ್ ಚಿಲ್ಡ್ರನ್ ಟು ವಿಸಿಟ್ ಎಕ್ಸಿಬಿಷನ್. ತಾವೇ ಸ್ವತಃ ಮಕ್ಕಳನ್ನ ಯಾಕೆ ಕರ್ಕೊಂಡು ಹೋಗ್ತಾರ ಅಂದ್ರೆ ಆ ವ್ಯಕ್ತಿ ಸುಮ್ಮನೆ ಕೂತಿರಲಿಲ್ಲ, ಲೀವನ್ನು ತೊಗೊಂಡಿರಲಿಲ್ಲ, ಕೆಲಸ ಮಾಡ್ತಿದ್ದ. ಹಾಗಾಗಿ ಅವ್ನ ಕೆಲಸ ಬಿಡಿಸೋದು ಬೇಡ, ಮಗ್ನನಾಗಿದೆ ಅಂತ ತಿಳ್ಕೊಂಡು ತಾವೇ ಮಾತು ಕೊಟ್ಟಿದ್ದರು. ವಿಜ್ಞಾನ ಪ್ರದರ್ಶನಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದನ್ನು ಏನಪ್ಪ ಅಂತಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರು ಮಾತು ಕೊಟ್ಟಿದ್ದಕ್ಕೆ ಅವ್ರ ವಿಜ್ಞಾನಿ ಕೆಲಸ ಮಾಡೋದಕ್ಕೆ ಕಂಡು ಇವರೇ ಸ್ವತಃ ಕರ್ಕೊಂಡು ಹೋಗಿದ್ರು. ದೇ ಶುಡ್ ಎಂಜಾಯ್, ಅವ್ರನ್ನ ಎಂಜಾಯ್ ಮಾಡಿಸಿ. ಸೊ
ಹಿ ಡಿಸೈಡೆಡ್ ಟು ಟೇಕ್ ದೆಮ್ ಹಿಮ್ಸೆಲ್ಫ್. ವಿಚಾರ ಮಾಡ್ರಿ, ಇನ್ನು ಮಾಡೋದು ಬೇಡ, ನಾನೇ ಆ ಮಕ್ಕಳನ್ನು ವಿಜ್ಞಾನ ಪ್ರದೇಶ ಕರ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ತಾವೇ ಕರ್ಕೊಂಡು ಹೋದರು ಅಂತ. ದಟ್ ಈಸ್ ವೈ ಆಲ್ ದ ಸೈಂಟಿಸ್ಟ್ ಆಟ್ ತುಂಬ ವರ್ಕ್ ಅಂಡರ್ ದಿಸ್ ಬಾಸ್. ಇಲ್ಲಿ ನೀವು ನೋಡ್ರೆ ಎಂತಹ ಒಂದು ದಾರಿಯಲ್ಲಿ ಎಲ್ಲರೂ ಕೂಡ ವಿಜ್ಞಾನಿಗಳು ಅಲ್ಲಿ ತುಂಬಾದಲ್ಲಿ ಇವ್ರು ಕೆಲಸ ಮಾಡ್ತಿದ್ರು ಅಂತ. ಇವನ್ ದೋ ವರ್ಕ್ಲೋಡ್ ಈಸ್ ಟೂ ಮಚ್, ಇಲ್ಲಿ ವರ್ಕ್ನೂ ಕೂಡ ಭಾಳ ಇತ್ತು ಅಲ್ಲಿ. ದೇ ವೇ ಕ್ಯಾನ್ ಯು ಗೆಸ್, ನೀವು ವಿಚಾರ ಮಾಡಿರಿ, ಹೂ ದ ಬಾಸ್ ವಾಸ್, ಇಲ್ಲಿ ಬಾಸ್ ಹೆಂಗಿದ್ರು ಅಂತ ವಿಚಾರ ಮಾಡಿರಿ. ಹಿ ವಾಸ್ ನನ್ ಅದರ್ ದ್ಯಾನ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ. ನೀವು ಅಂದ್ಕೊಂಡಂಗೆ ಇಲ್ಲಿ ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅಂತ ಹೇಳ್ಬೋದು. ಓಕೆನಾ, ಇದನ್ನು ಓದ್ಕೊಂಡಿರಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಬರೋಣ ಅಂತಕ್ಕಂಥದ್ದು. ಹೂ ವಾಸ್ ವರ್ಕಿಂಗ್ ಸೀರಿಯಸ್ಲಿ, ಯಾರು ವರ್ಕಲ್ಲಿ ಕರೆಕ್ಟಾಗಿ ಸೀರಿಯಸ್ ಆಗಿ ಮಾಡ್ತಿದ್ರು ಅಂದ್ರೆ ಸೈಂಟಿಸ್ಟ್ ಅಂತ. ಹಿ ಥಾಟ್ ಟು ಹಿಮ್ಸೆಲ್ಫ್, ದಿಸ್ ಪರ್ಸನ್ ವಿಲ್ ನಾಟ್ ಲೀವ್ ದ ವರ್ಕ್. ಹೂ ಸೆಡ್ ದಿಸ್ ಸೆಂಟೆನ್ಸ್ ಅಂತ ಕೇಳಿದಾಗ ನಿಮ್ಗೆ ಗೊತ್ತದ, ಬಾಸ್ ಅಂತ ಹೇಳ್ಬೋದು. ವಾಕ್ಯವನ್ನು ಹೇಳಿದ್ರೆ ಬಾಸ್. ದಟ್ ಈಸ್ ವೈ ಆಲ್ ಸೈಂಟಿಸ್ಟ್ ಅಂತ ಡ್ಯಾಶ್ ಕೊಟ್ಟಾರ. ನಿಮ್ಗೆ ಗೊತ್ತಿರತಕ್ಕಂಥ ವಿಷಯ ಆ್ಯಡ್ ತುಂಬ ಹಿಂಗೆಲ್ಲ ಎಲ್ಲರೂ ಎಲ್ಲಿದ್ರಪ್ಪ ಅಂತಂದ್ರೆ ತುಂಬ ಅಂತಕ್ಕಂತಹ ಒಂದು ವಿಜ್ಞಾನ ಕೇಂದ್ರದಲ್ಲಿದ್ದರು. ಹೂ ಈಸ್ ದ ರಿಯಲ್ ಬಾಸ್, ಇಲ್ಲಿ ನಮ್ಮ ರಿಯಲ್ ಬಾಸ್ ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ನಾವು ಹೇಳ್ಬೋದು. ಬನ್ನಿ ಮಕ್ಕಳೇ, ನೆಕ್ಸ್ಟ್ ಹೋಗೋಣ. ಎಗ್ಸ್ ಇನ್ ದ ಪ್ಯಾರೋಟ್ ದ ನೆಸ್ಟ್ ಲೇಡ್ ಹರ್, ಚೂಸ್ ದ ಬೆಸ್ಟ್ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಹೇಳಿದಾಗ ನಿಮ್ಗೆ ಗೊತ್ತದ ಮೀನಿಂಗ್ಫುಲ್ ಸೆಂಟೆನ್ಸ್ ಯಾವುದು ಅಂದ್ರೆ ಆಪ್ಷನ್ ಎ ಅಂತ ಕರೆಕ್ಟ್. ದ ಪ್ಯಾರೋಟ್ ಲೇಡ್ ಹರ್ ಎಗ್ಸ್ ಇನ್ ದ ನೆಸ್ಟ್. ದ ರಾಂಗ್ ವರ್ಡ್ ಹಿಯರ್ ಈಸ್, ರಾಂಗ್ ವರ್ಡ್ ಯಾವುದು ಇದರಲ್ಲಿ ಅಂತ ಕೇಳಿದ್ರೆ ಆಪ್ಷನ್ ಡಿ, ಡಿಸ್ಎಜುಕೇಟ್ ಅಂತ. ದ ಸಫಿಕ್ಸ್ ನೆಸ್ ಸೂಟ್ಸ್ ವಿತ್, ಇಲ್ಲಿ ಸಫಿಕ್ಸ್ ಸೂಟ್ಸ್ ಆಗೋದು ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಪೊಲೀಸ್ ಅಂತ, ಪೊಲೀಸ್ ನೆಸ್ ಅಂತ ನೀವು ಅನ್ಬೋದು. ಪ್ಲೀಸ್ ಐಡೆಂಟಿಫೈ ದಿಸ್ ಪರ್ಸನ್, ದ ನೌನ್ ಫಾರ್ಮ್ ಆಫ್ ಐಡೆಂಟಿಫೈ ಅಂತಕ್ಕಂಥದ್ದನ್ನು ಕೇಳಿದಾಗ ಇಲ್ಲಿ 28ನೇದು ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ, ಐಡೆಂಟಿಫಿಕೇಶನ್ ಅಂತ ಆಗಬೇಕದು. ಓಕೆ, ದ ವರ್ಡ್ ದ್ಯಾಟ್ ಮೇಕ್ಸ್ ದ ಸೇಮ್ ಮೀನಿಂಗ್ ಗ್ಲಿಸ್ಟನ್, ಗ್ಲಿಸ್ಟನ್ ಸೇಮ್ ಮೀನಿಂಗ್ ಇದ್ರದ್ದು ಏನಾಗತ್ತಪ್ಪ ಅಂದರೆ ಶೈನ್ ಅಂತ ಆಗುತ್ತೆ. ಐಡೆಂಟಿಫೈ ದ ಲಾಂಗ್ ವಾವೆಲ್ ವರ್ಡ್, ಇಲ್ಲಿ ಲಾಂಗ್ ವಾವೆಲ್ ಯಾವುದು ಅಂತ ಕೇಳಿದ್ರೆ ಸ್ಟೂಲ್ ಅಂತ ಆಗತ್ತೆ. ಓಕೆನಾ, ಸರಿ, ಹಾಗಾದ್ರೆ ಬನ್ನಿ ನೆಕ್ಸ್ಟ್ ನೋಡೋಣ ಮಕ್ಕಳೇ. ಸ್ಟಡಿ ದ ಗಿವನ್ ಪೇರ್ಸ್ ಆ್ಯಂಡ್ ಫೈಂಡ್ ಔಟ್ ದ ಇನ್ಕರೆಕ್ಟ್ ಫೇರ್. ಇದ್ರಾಗ ಇನ್ಕರೆಕ್ಟ್ ಫೇರ್ ಯಾವುದು ಅಂತ ಕೇಳಿದಾರೆ. ಸರಿಯಾಗಿ ಹೊಂದಾಣಿಕೆ ಇಲ್ಲದ ಯಾವುದು ಅಂತ ಕೇಳಿದಾಗ ಆಪ್ಷನ್ ಸಿ, ಬ್ರೆಡ್ ಬಟರ್ ಸರಿಯಾಗಿರ್ತಕ್ಕಂಥ ಒಂದು ಹೊಂದಾಣಿಕೆ ಅದು ಅಲ್ಲ ಅಂತ. ಓಕೆ, ಒಂದು ಸೆಕೆಂಡ್. ಬ್ರೆಡ್ ಬಟರ್ ಕರೆಕ್ಟ್ ಆಗುತ್ತಾ, ಕಪ್ ಸಜರ್ ಕರೆಕ್ಟ್ ಆಗುತ್ತಾ, ಫೇರ್ ಲವ್ಲಿ ಕರೆಕ್ಟ್ ಆಗುತ್ತೆ, ಸೋಲ್ಜರ್ ಆ್ಯಂಡ್ ಹೆಡ್ ಅಂತ ತಪ್ಪಾಗುತ್ತೆ ಇಲ್ಲಿ. ಓಕೆ, ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದ್ರೆ ಸೋಲ್ಜರ್ ಆ್ಯಂಡ್ ಹೆಡ್ ಅಂತ ನಮ್ಗೆ ಅರ್ಥ ಆಗುತ್ತೆ. ಓಕೆನಾ, ಐಡೆಂಟಿಫೈ ದ ಸೈಲೆಂಟ್ ಲೆಟರ್ ಇನ್ ದಿಸ್ ವರ್ಡ್ ಗಿವನ್ ಬಿಲೋ, ಫಾರ್ಮ್, ಕುಡ್, ಚಾಕ್, ಶುಡ್ ಅಂತ ಕೇಳಿದಾಗ ಇದಕ್ಕೆ ಸೈಲೆಂಟ್ ಲೆಟರ್ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಡಿ, ಐ. ರಾಮ ಲೆಫ್ಟ್ ಹಿಸ್ ಕಿಂಗ್ಡಮ್ ಆ್ಯಂಡ್ ವೆಂಟ್ ಟು ದ ಫಾರೆಸ್ಟ್ ಟು ಕೀಪ್ ಹೀಸ್ ಫಾದರ್ಸ್ ವರ್ಡ್ಸ್. ಹಿಯರ್ ಹೀಸ್ ರೆಫರ್ಸ್ ಟು ಏನಾಗತ್ತೆ ಅಂದ್ರೆ ಆಪ್ಷನ್ ಬಿ, ರಾಮ ಅಂತ ಆಗುತ್ತೆ. ವಿ ಡ್ಯಾಶ್ ಕಮ್ ಟು ದೇಯರ್ ಹೋಮ್ ಟು ಸೆಲೆಬ್ರೇಟ್ ಗಣೇಶ್ ಫೆಸ್ಟಿವಲ್ ಅಂತಂದಾಗ ಅಲ್ಲಿ ಆಪ್ಷನ್ ಬಿ, ಹ್ಯಾವ್ ಅಂತ ಆಗುತ್ತೆ. ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಈಸ್, ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಯಾವುದಾಗತ್ತೆ ಅಂತಂದ್ರೆ ಹೆಬಿಕಸ್ ಅಂತ ಆಗುತ್ತೆ. ಓಕೆನಾ, ಅದನ್ನು ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ರಿ ಅಂತಕ್ಕಂಥದ್ದು. ಅರೇಂಜ್ ದಿಸ್ ಡಿಕ್ಷನರಿ ವರ್ಡ್ ಪ್ರಕಾರ ಅರೇಂಜ್ ಮಾಡಿರಿ ಅಂತಕ್ಕಂಥದ್ದು ಬರ್ತಂದ್ರೆ ಅದು ಯಾವುದಾಗತ್ತೆ ಅಂದ್ರೆ ಆಪ್ಷನ್ ಸಿ, ಗ್ರ್ಯಾಂಡ್, ಗ್ರೇಟ್, ಆಮೇಲೆ ಗ್ರೀಂಡ್ ಅಂತ. ಓಕೆ, 36ನೇದು ಆಪ್ಷನ್ ಸಿ ಇಸ್ ಕರೆಕ್ಟ್. ಐ ಗೋ ಟು ಡ್ಯಾಶ್ ಅಂತ ಹೇಳಿದ್ರೆ ಐ ಗೋ ಟು ಆ್ಯಟ್ ಪೋಸ್ಟ್ ಆಫೀಸ್ ಅಂತ ಆಗಬೇಕು. ಅದು ಪೋಸ್ಟ್ ಆಗೈತಿ, ಪೋಸ್ಟ್ ಆಫೀಸ್ POST ಆಗಬೇಕು. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ವರ್ಡ್ ಫಾರ್ ಮೋಷನ್. ಇದು ಸುಟೇಬಲ್ ವರ್ಡ್ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ, ಕ್ರೌಡ್. ಪ್ಲೂರಲ್ ಫಾರ್ಮ್ ಆಫ್ ದಿ ವೈಫ್ದು ಪ್ಲೂರಲ್ ಫಾರ್ಮ್ ಏನಾಗತ್ತೆ ಅಂದ್ರೆ ವೈವ್ಸ್ ಅಂತ ಆಗುತ್ತೆ. ಎಕ್ಸ್ಪ್ರೆಸ್ಸಿಂಗ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಬೌಟ್ ಸಮಥಿಂಗ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಫ್ ದಿಸ್ ಸೆಂಟೆನ್ಸ್ ಈಸ್. ಇಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ, ಕಂಪ್ಲೇನ್ ಅಂತ ಆಗುತ್ತೆ. ಇವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ, 75,790. 185 ಡಿಗ್ರಿ ಯಾವ ವಿಧದ ಕೋನ ಅಂತ ಕೇಳಿದಾಗ ಆಪ್ಷನ್ ಸಿ, ಸರಳಾಧಿಕ ಕೋನ. 7/5 ವ್ಯತ್ಕ್ರಮದಲ್ಲಿ ಬರೆದಾಗ ಯಾವುದಾಗತ್ತೆ ಅಂತಂದ್ರೆ ಆಪ್ಷನ್ ಬಿ, 7/5.
ಅರ್ಧ ಇದನ್ನು ಭಿನ್ನರಾಶಿಯಲ್ಲಿ ಬರೀರಿ ಅಂತ ಕೇಳಿದಾಗ ಆಪ್ಷನ್ ಡಿ 1/2 ಅಂತಾಗತ್ತೆ. ಸರಿಯಾಗಿ ನೋಡ್ಕೊಡ್ರಿ. ಬನ್ನಿ ಮಕ್ಕಳೇ, ಹಾಗಾದ್ರೆ ಇನ್ನೊಂದಿಷ್ಟು ಕ್ವಶನ್ಸ್ಗಳನ್ನ ನಾವು ನೋಡೋಣ. ಒಂದು ಆಯತದ ಸುತ್ತಳತೆ 84 ಮೀಟರ್ ಇದೆ. ಅದರ ಉದ್ದ 24 ಮೀಟರ್ ಆದರೆ ಅದರ ಅಗಲ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಡಿ 18 ಮೀಟರ್. ಕೊಟ್ಟಿರುವ ಸ್ತಂಭ ನಕ್ಷೆಯಲ್ಲಿ ಒಂದು ಶಾಲೆಯಲ್ಲಿನ 1 ರಿಂದ 5ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಹಾಗಾದರೆ 1 ರಿಂದ 3ನೇ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನೀವು ಸರಿಯಾಗಿ ನೋಡ್ಕೊಡ್ರಿ, 70 ಅಂತ ತೋರಿಸುತ್ತೆ. ಅದು ಲೆಕ್ಕ ಮಾಡಿರಿ ಗೊತ್ತಾಗುತ್ತೆ ನಿಮಗೆ. ಕೊಟ್ಟಿರುವುಗಳಲ್ಲಿ ಆಯತದ ಘನಮುಖದ ಆಕಾರ ಯಾವುದು ಅಂತ ಕೇಳಿದಾಗ ಆಪ್ಷನ್ ಬಿ ಈಸ್ ಕರೆಕ್ಟ್. ಆಯತ ಇದು. ಓಕೆ, ಈ ಸಮೀಕರಣವನ್ನು ಬಿಡಿಸಿರಿ ಅಂತ ಕೇಳಿದಾಗ ಇದರ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ 10. 7 ಚಾಕ್ಲೇಟಿನ ಪೊಟ್ಟಣಗಳಲ್ಲಿ 763 ಚಾಕ್ಲೇಟ್ಗಳಿವೆ. ಹಾಗಾದರೆ ಪ್ರತಿ ಪಟ್ಟಣದಲ್ಲಿರುವ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಎ 109. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹಿಡ್ಕೊಡ್ರಿ. ಮೇಲಿಂದ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ 12.8ರ ಭಿನ್ನರಾಶಿಯ ರೂಪ ಯಾವುದು ಅಂತ ಕೇಳಿದಾಗ ಆಪ್ಷನ್ ಡಿ 128.80. ಒಂದು ಪ್ಯಾಕೆಟ್ ಅಡುಗೆ ಎಣ್ಣೆಯ ಬೆಲೆ 96.50 ಆದರೆ ಅದರ 8 ಪ್ಯಾಕೆಟ್ಗಳ ಬೆಲೆ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಸಿ 772 ರೂಪಾಯಿ, 7,220 ರೂಪಾಯಿ. ಕೊಟ್ಟಿರುವ ಆಕೃತಿಗಳಲ್ಲಿ ಸಮಮಿತಿಯುಳ್ಳ ಆಕೃತಿ ಯಾವುದು ಅಂತ ಕೇಳ್ಯಾರ. ಹಾಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್. ಇನ್ನು ಕೊಟ್ಟಿರುವ ತ್ರಿಜ್ಯಗಳು ಯಾವುವು, ಇದರ ತ್ರಿಜ್ಯಗಳು ಯಾವುವು ಅಂತ ಕೇಳಿದಾಗ ನಿಮ್ಗೆ ಗೊತ್ತಾಗಿಬಿಡುತ್ತಾ ಆಪ್ಷನ್ ಡಿ ಈಸ್ ಕರೆಕ್ಟ್ ಅಂತ. ಓಕೆ, ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ. ಮೇಲಿಂದ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ ನೆಕ್ಸ್ಟ್ ಬನ್ನಿ ಹೋಗೋಣ. 54ನೇದು ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಹೇಗಾಗತ್ತೆ ಅಂತಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಒಬ್ಬ ಕೆಲಸಗಾರನು 2 ವಾರಗಳಲ್ಲಿ ರೂಪಾಯಿ 3,010 ಸಂಪಾದಿಸುತ್ತಾನೆ. ಹಾಗಾದರೆ ಅವನು ಒಂದು ದಿನದ ಸಂಪಾದನೆ ಎಷ್ಟಾಗತ್ತೆ ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್ 205. ಒಂದು ರೈಲು ಗಾಡಿಯು ಬೆಳಿಗ್ಗೆ 7:15ಕ್ಕೆ ತಿರುಪತಿ ನಿಲ್ದಾಣದಿಂದ ಹೊರಟು ಬೆಂಗಳೂರು ನಿಲ್ದಾಣವನ್ನು ಮಧ್ಯಾಹ್ನ 13:10ಕ್ಕೆ ತಲುಪುತ್ತದೆ. ರೈಲು ಬೆಂಗಳೂರು ನಿಲ್ದಾಣವನ್ನು ತಲುಪಲು ತೆಗೆದುಕೊಂಡ ಸಮಯ ಅಂತೆಲ್ಲ ಟೋಟಲ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತಾ ಆಪ್ಷನ್ ಸಿ ಈಸ್ ಕರೆಕ್ಟ್ 6 ಗಂಟೆ 55 ನಿಮಿಷ. ಒಬ್ಬ ತರಕಾರಿ ವ್ಯಾಪಾರಿ ಹತ್ತಿರ 8 ಕಿಲೋಗ್ರಾಂ ಟೊಮೆಟೊ, 5 ಕಿಲೋಗ್ರಾಂ 850 ಗ್ರಾಂ ಆಲೂಗಡ್ಡೆ ಮತ್ತು 3 ಕಿಲೋಗ್ರಾಂ 350 ಗ್ರಾಂ ಕ್ಯಾರೆಟ್ ಇದೆ. ಹಾಗಾದರೆ ಅವನ ಬಳಿ ಒಟ್ಟು ತರಕಾರಿಗಳ ತೂಕ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಬಿ ಇಸ್ ಕರೆಕ್ಟ್ 16 ಕಿಲೋಗ್ರಾಂ 400 ಗ್ರಾಂ ಅಂತ. ಓಕೆ, ಸರಿಯಾಗಿ ನೋಡ್ಕೊಡ್ರಿ, ಗೊತ್ತಾಗ್ಬಿಡುತ್ತೆ. ಒಂದು ಗಡಿಯಾರದಲ್ಲಿ ಸಮಯ 4 ಗಂಟೆ 50 ನಿಮಿಷಗಳಾಗಿವೆ. ಆ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋನ ಯಾವುದು ಅಂತ ಕೇಳಿದಾಗ ಇಲ್ಲಿ ಗೊತ್ತಾಗತ್ತೆ ನಿಮ್ಗೆ, ಲಘು ಕೋನ ಉಂಟಾಗಿರುತ್ತೆ 4 ಅಂದ್ರೆ. ಕೊಟ್ಟಿರುವ ಭಿನ್ನರಾಶಿಗಳಲ್ಲಿ ಸಮಾನ ಭಿನ್ನರಾಶಿಗಳು ಯಾವುದು ಅಂತ ಕೇಳಿದಾಗ ಆಪ್ಷನ್ ಬಿ ಈಸ್ 3/7 21/21. ಕೊಟ್ಟಿರುವ ಸಂಖ್ಯೆಗಳಲ್ಲಿ 8ರ ಅಪವರ್ತನಗಳೆಂದರೆ 4, 8, 12, 16, 18, 24, 37, 40, 48, 60 ಅಂತ ಕೇಳಿದ್ರೆ ಇದ್ರಾಗ ಯಾವುದು ಅಂತ ಕೇಳಿದಾಗ ಆಪ್ಷನ್ ಸಿ 8, 16, 24, 32, 48, 60 ಅಂತ. ಓಕೆ, 8ರ ಅಪವರ್ತನಗಳು. ಇನ್ನು ಸಮಾಜದ ವಿಜ್ಞಾನದ ಪ್ರಶ್ನೆಗಳು ನೋಡೋಣ. ಪರಿಸರ ರಕ್ಷಣೆ ಯಾರ ಹೊಣೆ ಅಂತ ಕೇಳಿದಾಗ ಆಪ್ಷನ್ ಬಿ ನಾಗರಿಕರದು. ಗಂಡ ಹೆಂಡತಿ ಮತ್ತು ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸುವ ಕಂಡುಬಂದ ಹೆಸರೇನು ಅಂತ ಕೇಳಿದಾಗ ಆಪ್ಷನ್ ಡಿ ವಿಭಕ್ತ ಕುಟುಂಬ ಅಂತ ನಾವು ಹೇಳ್ಬೋದು. ಬನ್ನಿ ಮಕ್ಕಳೇ, ಹಾಗಾದರೆ ಸರಿಯಾಗಿ ನೋಡೋಣ. 63ನೇ ಕ್ವಶನ್. ಒಂದು ನಿಶ್ಚಿತ ಪ್ರದೇಶದಲ್ಲಿರುವ ಜನರ ಗುಂಪನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ರೆ ಜನರ ಗುಂಪನ್ನು ನಾವು ಸಮುದಾಯ ಅಂತ ಕರಿತೀವಿ. ಮೌಂಟ್ ಎವರೆಸ್ಟ್ ಏರಿದ ಮೊದಲಿಗರು ಯಾರು ಅಂತ ಕೇಳಿದಾಗ ಆಪ್ಷನ್ ಎ ಬಚೇಂದ್ರಿ ಪಾಲ್. ವಿಷಕಾರಿ ಕಸಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಅವಧಿ ಮೀರಿದ ಔಷಧ. ನಿನ್ನ ಸ್ನೇಹಿತನ ಒಸಡಿನಲ್ಲಿ ರಕ್ತಸ್ರಾವವಾಗುತ್ತಿದ್ದರೆ ಈ ಕೆಳಗಿನವುಗಳಲ್ಲಿ ನೀನು ಅವನಿಗೆ ತಿನ್ನಲು ಸೂಚಿಸುವ ಆಹಾರ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಕಿತ್ತಳೆ ಅಂತ. ಕಲ್ಮಶವನ್ನು ದೇಹದಿಂದ ಹೊರಹಾಕಲು ಸಹಾಯ ಮಾಡದಿರುವ ಅಂಗ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಚರ್ಮ ಅಂತ. ಮೊಟ್ಟ ಮೊದಲು ಭೂಮಿಯ ನಕ್ಷೆಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ರೆ ಆಪ್ಷನ್ ಡಿ ಅಮೇರಿಕನ್ನರು ಅಂತ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಮೇಲಿಂದ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥದ್ದನ್ನು ನಾವು ತಿಳಿಸ್ತಾ ಏಕವಾರ್ಷಿಕ ಬೆಳೆಗಳನ್ನು ಸರಿಯಾಗಿ ಗುರುತಿಸಿ ಅಂತಂದಾಗ ಏಕವಾರ್ಷಿಕ ಬೆಳೆಗಳು ಜೋಳ, ಭತ್ತ, ಗೋಧಿ, ಹತ್ತಿ. ರಾಷ್ಟ್ರೀಯ ಅರಣ್ಯ ನೀತಿ ತಿದ್ದುಪಡಿಯಾದ ವರ್ಷ ಯಾವುದು ಅಂತ ಕೇಳಿದ್ರೆ
ಆಪ್ಷನ್ ಬಿ 1978. ಕಡಿಮೆ ಸಾಂದ್ರತೆ ಇರುವ ವಸ್ತುವನ್ನು ಗುರುತಿಸಿ ಎಂದು ಕೇಳಿದಾಗ ಕಡಿಮೆ ಸಾಂದ್ರತೆ ಇರುವ ವಸ್ತು ಅಂತಂದ್ರೆ ನೀರು ಅಂತ. ಸರಿಯಾಗಿ ನೋಡ್ಕೊಳ್ರಿ. ನೆಕ್ಸ್ಟ್, ಕಣಗಳ ಜೋಡಣೆಯ ಆಧಾರದ ಮೇಲೆ ನೀಡಿರುವ ಚಿತ್ರದಲ್ಲಿ ಸ್ಥಿತಿಯನ್ನು ಗುರುತಿಸಿ ಅಂತ ಕೇಳಿದಾಗ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆಪ್ಷನ್ ಬಿ ದ್ರವ ಅಂತ. ಓಕೆ, ತಪ್ಪಾದ ಜೋಡಿಯನ್ನು ಗುರುತಿಸಿ, ಸರಿಯಾಗಿದ್ದಲ್ಲ, ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದಾಗ ನೋಡ್ರಿ, ದ್ರಾಕ್ಷಿ ಒಣಗಿಸುವಿಕೆ ಸರಿಯಾಗಿರ್ತಕ್ಕಂಥದ್ದು, ಉಳಿದೆಲ್ಲ ತಪ್ಪು ಅಂತ. ಬರಗಾಲದ ಮಿತ್ರರೆಂದು ಕರೆಯಲ್ಪಡುವ ಆಹಾರ ಪದಾರ್ಥಗಳು ಯಾವುದು ಅಂತ ಕೇಳಿದ್ರೆ ನೋಡ್ರಿ, ಸಿರಿಧಾನ್ಯಗಳು ಅಂತ. ವಾಯುಗೋಳವು ಇಲ್ಲಿ ಇರ್ತಕ್ಕಂತಹ ಒಂದು ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂತಂದ್ರೆ ಮೋಡಗಳ ಮಿಶ್ರಣ ಅಂತ. ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲ ಯಾವುದು ಅಂತಂದ್ರೆ ಸೌರಶಕ್ತಿ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆನಾ, ಸರಿಯಾಗಿ ನೋಡೋಣ ಬನ್ನಿ ಮಕ್ಕಳೇ. ಹಾಗಾದರೆ ಕೆಳಗಿನ ಚಟುವಟಿಕೆಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಶಕ್ತಿಯ ರೂಪ, ಬದಲಾದ ಶಕ್ತಿಯ ರೂಪ ಅಂತಂದಾಗ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪಿ ರಾಸಾಯನಿಕ ಶಕ್ತಿ, ಕ್ಯೂ ಯಾಂತ್ರಿಕ ಶಕ್ತಿ ಅಂತ ನಾವು ಹೇಳ್ಬೋದು. ವಿಟಮಿನ್ ಸಂಪದ್ಭರಿತ ಆಹಾರ ಪದಾರ್ಥ ಯಾವುದು ಅಂತ ಕೇಳ್ಯಾರ. ವಿಟಮಿನ್ ಸಂಪದ್ಭರಿತ ಆಹಾರ ಪದಾರ್ಥ ಹಣ್ಣುಗಳು. ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಪರಮಾಣು ಅಂತ. ವಾಯುಮಾಲಿನ್ಯ ತಡೆಗಟ್ಟಲು ಅನುಸರಿಸಬಹುದಾದ ಸೂಕ್ತ ಕ್ರಮ ಯಾವುದು ಅಂತ ಕೇಳ್ಯಾರ. ಆಪ್ಷನ್ ಸಿ ಜನವಸತಿ ಪ್ರದೇಶಗಳಲ್ಲಿ ವಸ್ತುಗಳನ್ನು ಸುಡುವುದು ಅಂತ. ಇನ್ನು ಬನ್ನಿ ಮಕ್ಕಳೇ, ಸಾಮಾನ್ಯ ವಿಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡ್ಕೊಂಬರೋಣ. ಕೆಲಸ ಮಾಡುವ ಅವಶ್ಯಕ, ಬಿ ಆಪ್ಷನ್ ಬಿ ಶಕ್ತಿ. ಸೂರ್ಯ ಪರಿವಾರಕ್ಕೆ ಏನೆಂದು ಕರೀತಾರ ಅಂತ ಕೇಳಿದ್ರೆ ಆಪ್ಷನ್ ಡಿ ಸೌರವ್ಯೂಹ. ಶಕ್ತಿಯನ್ನು ಒದಗಿಸುವ ಆಹಾರ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಮೊಟ್ಟೆ. ಸೌರವ್ಯೂಹದ ಕೇಂದ್ರ ಬಿಂದು ಯಾವುದು ಅಂತ ಕೇಳ್ಯಾರ. ಆಪ್ಷನ್ ಬಿ ಭೂಮಿ ಅಂತ ಹೇಳ್ಬೋದು. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ನೋಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ 85ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತ ನಿಮಗೆ ಎಲ್ಲಿ ಗೊತ್ತಾಗಿತ್ತು ಅಂತಂದ್ರೆ ಆಪ್ಷನ್ ಎ ಎಸ್ ಎಲ್ ಭೈರಪ್ಪ ಅಂತ. ಓಕೆನಾ, ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಳ್ರಿ, ಮೇಲಿಂದ ಮೇಲೆ ನೋಡ್ರಿ ಅಂತಕ್ಕಂಥದ್ದು. ಓಕೆ, ಕರ್ನಾಟಕ ಒಟ್ಟು ಜಿಲ್ಲೆಗಳ ಸಂಖ್ಯೆ 28. 2019ರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ವಿಜೇತರು ಯಾರು ಅಂತ ಕೇಳಿದಾಗ 2019ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರು ಯಾರು ಅಂದ್ರೆ 2019ರಲ್ಲಿ ಅಮಿತಾಬ್ ಬಚ್ಚನ್ ಅಂತ ನಾವು ಹೇಳ್ಬೋದು. 2019ರಲ್ಲಿ ಅಮಿತಾಬ್ ಬಚ್ಚನ್ ಪಡ್ಕೊಂಡಾರ. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು ಅಂತ ಕೇಳಿದ್ರೆ ಚೆನ್ನೈ ಅಂತ ಹೇಳ್ಬೋದು. 2020ರ ಒಲಿಂಪಿಕ್ಸ್ ನಡೆಯುವ ಸ್ಥಳ ಯಾವುದು ಅಂತ ಕೇಳ್ಯಾರ. ಆಪ್ಷನ್ ಬಿ ಟೋಕಿಯೋ ಅಂತ. ಸಾರೆ ಜಹಾಂ ಸೆ ಅಚ್ಚಾ ಈ ಗೀತೆಯನ್ನು ಬರೆದವ್ರು ಯಾರು ಅಂತ ಕೇಳ್ಯಾರ. ಆಪ್ಷನ್ ಡಿ ಮಿರ್ಜಾ ಗಾಲಿಬ್ ಅಂತಕ್ಕಂಥದ್ದು. ಓಕೆ, ಭಾರತದ ಗುಲಾಬಿ ನಗರ ಯಾವುದು ಅಂತ ಕೇಳ್ಯಾರ. ಭಾರತದ ಗುಲಾಬಿ ನಗರ ಜೈಪುರ್ ಅಂತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು. ಸರಿಯಾಗಿ ನೋಡ್ಕೊಳ್ರಿ, ಇದ್ರ ಮೇಲೆ ನಿಮಗೆ ಒಂದಿಷ್ಟು ಗ್ರಿಪ್ ಸಿಗತ್ತೆ. ರೇಡಿಯೋ ಕಂಡುಹಿಡಿದವರು ಯಾರು ಅಂತಂದ್ರೆ ಮಾರ್ಕೋನಿ ಅಂತ. ಗೂಗ್ಲಿ ಮಾರ್ಕೋನಿ. ಇಟಲಿ ದೇಶದ ರಾಜಧಾನಿ ಯಾವುದು ಅಂತ ಕೇಳ್ಯಾರ. ಇಟಲಿ ದೇಶದ ರಾಜಧಾನಿ ಡಬ್ಲನ್ ಅಂತ. ವಿಶ್ವ ಸಾಕ್ಷರತಾ ದಿನಾಚರಣೆ ಆಚರಿಸುವ ದಿನ ಯಾವುದು ಅಂತ ಕೇಳ್ಯಾರ. ಆಪ್ಷನ್ ಎ ವಿಶ್ವ ಸಾಕ್ಷರತಾ ದಿನಾಚರಣೆ ಆಚರಿಸುವ ದಿನ ಯಾವುದು ಅಂತ ಕೇಳಿದ್ರೆ ಸಾಕ್ಷರತಾ ದಿನಾಚರಣೆ ಸೆಪ್ಟೆಂಬರ್ 8. ಓಕೆ, ಭಾರತ ಬೇಸಿಗೆ ಕಾಲದ ಅವಧಿ ಯಾವುದು ಅಂತ ಕೇಳಿದ್ರೆ ಭಾರತ ಬೇಸಿಗೆ ಕಾಲದ ಅವಧಿ ನಿಮ್ಗೆ ಗೊತ್ತೇ ಇದೆ. ಈಗ ಮಾರ್ಚ್ನಿಂದ ಮೇ ಭಾರತ ಬೇಸಿಗೆ ಕಾಲದ ಅವಧಿ ಅಂತ ನಾವಿಲ್ಲಿ ಹೇಳ್ಬೋದು. ಒಂದು ಋತುವಿನ ಮತ್ತೊಂದು ಋತುವಿಗೆ ದಿಕ್ಕನ್ನು ಬದಲಿಸಿಕೊಂಡು ಬೀಸುವ ಮಾರುತಗಳನ್ನು ನಾವೇನು ತೆಗೆದಿರ್ತೀವಿ ಅಂತಂದ್ರೆ ಚಂಡಮಾರುತಗಳು ಅಥವಾ ವಾಣಿಜ್ಯ ಮಾರುತಗಳು ಅಂತ ಕರಿತೀವಿ. ಇದನ್ನು ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದು ಅಂತಂದ್ರೆ ವಾಣಿಜ್ಯ ಮಾರುತಗಳು, ಶೀತ ಮಾರುತಗಳು, ಧ್ರುವೀಯ ಮಾರುತಗಳು, ಋತುಕಾಲಿಕ ಮಾರುತಗಳು ಅಂತ ವಾಣಿಜ್ಯ ಮಾರುತ. ಭೂಭಾಗವು 3 ಕಡೆಯಿಂದ ನೀರಿನ ಆವೃತದಿಂದ ಆಗಿದ್ದರೆ ಅದನ್ನು ಹೀಗಂತಾರ ಅಂತ ಕೇಳಿದ್ರೆ ಆಪ್ಷನ್ ಬಿ ದ್ವೀಪ ಅಂತ ಕರೀತಾರೆ. ಓಕೆ, ಸರಿ ಬನ್ನಿ ಹಾಗಾದರೆ ಇನ್ನೊಂದಿಷ್ಟು ಕ್ವಶನನ್ನು ನೋಡ್ಕೊಂಡು ಹೋಗೋಣ. ಭಾರತದ ನಕ್ಷೆಯಲ್ಲಿ ಕರ್ನಾಟಕದ ರಾಜ್ಯವಿರುವ ದಿಕ್ಕು ಯಾವುದು ಅಂತ ಕೇಳ್ಯಾರ. ಕರ್ನಾಟಕ ರಾಜ್ಯವಿರುವ ದಿಕ್ಕು ಯಾವುದು ಅಂತ ಕೇಳಿದ್ರೆ ನೈಋತ್ಯ ದಿಕ್ಕು ಅಂತ ಹೇಳ್ಬೋದು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಯಾವುದು ಅಂತ ಕೇಳ್ಯಾರ. ನಿಮ್ಗೆ ಗೊತ್ತದ ಕನ್ನಡ ಕವಿ ಯಾರು ಅಂತಂದ್ರೆ ಕುವೆಂಪು ಅಂತ. 1853ರಲ್ಲಿ ಪ್ರಥಮ ಬಾರಿಗೆ ಭಾರತದ ರೈಲು ಸಂಚರಿಸುವ ಸ್ಥಳ ಯಾವುದು ಅಂತ ಕೇಳ್ಯಾರ.
ಮದ್ರಾಸ್ನಿಂದ ಪುಣೆ ಅಂತ. ಹಾಗಾದರೆ ಮಕ್ಕಳೇ, ನಾಳೆ ನಿಮ್ಮ ಎಕ್ಸಾಮ್ ಅದ, ಸರಿಯಾಗಿ ನೋಡ್ಕೊಡ್ರಿ, ಓದ್ಕೊಂಡು ಹೋಗ್ರಿ, ಯಾವುದೇ ರೀತಿಯಿಂದ ಗಡ್ಬಡಿ ಮಾಡಬೇಡ್ರಿ. ಸಿಸ್ಪೆನ್ಸಲ್ಲು ತೊಗೊಂಡು ಹೋಗ್ರಿ, ಪೆನ್ನನ್ನು ತೊಗೊಂಡು ಹೋಗ್ರಿ, ಆಮೇಲೆ ಹಾಲ್ ಟಿಕೆಟ್ ಪ್ಯಾಡ ತೊಗೊಂಡು ಹೋಗ್ರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲವೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾನೆ. ಅಂಜಾಕೆ ಹೋಗ್ಬೇಡ್ರಿ. ಮೊದಲನೇ ರೌಂಡ್ ನಿಮ್ಗೆ ಬಂದಿದ್ದನ್ನು ಹಾಕ್ರಿ, ಎರಡನೇ ರೌಂಡ್ ಸ್ವಲ್ಪ ಕಂಟಿನ್ಯೂ ಅನಿಸಿದ್ದನ್ನು ಹಾಕ್ರಿ, ಮೂರನೇ ರೌಂಡ್ ಇದನ್ನು ಕಂಪಲ್ಸರಿ ನೀವು ಬಿಟ್ಟು ಬರಬೇಡ್ರಿ, ಸರಿಯಾಗಿ ಎಲ್ಲವನ್ನು ಹಾಕಿ ಬರ್ರಿ. ಇನ್ನೇನೋ 5 ನಿಮಿಷ ಉಳ್ದದ ಅಂದಾಗ ನಾವೆಲ್ಲಾರು ಬಿಟ್ಟಿದ್ದೀವಾ ಅಂತಕ್ಕಂಥ ಪ್ರಶ್ನೆಗಳನ್ನ ಚೆಕ್ ಮಾಡಿಕೊಂಡು ಅವುಗಳನ್ನು ಕೂಡ ಫಿಲಪ್ ಮಾಡಿ ಬರ್ರಿ. ಯಾಕಂದರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ, ಹಾಗೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲ ಎಕ್ಸಾಮ ಭಾಳಷ್ಟು ಸುಂದರವಾಗಲಿ. ಎಲ್ಲೆಲ್ಲೋ ಕೋಚಿಂಗ್ ಹೋಗಿರ್ತೀರಿ, ಎಲ್ಲೋ ಶಾಲೆಗೆ ಕಲ್ತಿರ್ತೀರಿ, ಎಲ್ಲರಿಗೂ ಕೂಡ ನಿಮ್ಮ ಎಕ್ಸಾಮದ ವಿಶ್ ಬೆಸ್ಟ್ ಆಫ್ ಲಕ್. ನಿಮ್ಮ ಎಕ್ಸಾಮ್ ಭಾಳಷ್ಟು ಸುಂದರವಾಗಲಿ, ಅತಿ ಹೆಚ್ಚು ಅಂಕಗಳನ್ನ ಗಳಿಸಲಿ. ಆಮೇಲೆ ನೀವು ಓದಿದ್ದೇ ಸ್ವಲ್ಪ ಬಂದರೆ ಅನುಕೂಲ ಆಗತ್ತಾ, ಅದೂ ಕೂಡ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ನಾನು ಈ ಮುರಾರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾದರಿ ಪ್ರಶ್ನೆ ಅನ್ನೋದನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಇವತ್ತು ದೇವರು ಒಳ್ಳೇದು ಮಾಡಲಿ. ನಾಳೆ ಬರೀತಕ್ಕಂಥ ಎಕ್ಸಾಮ್ ನಿಮ್ಗೆ ಭಾಳಷ್ಟು ಖುಷಿಯನ್ನು ತಂದು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ದ, ನಿಮ್ಮೆಲ್ಲರಿಗೂ ಕೂಡ ವಿಶ್ ಯು ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.